ಟಿಮಿನಿ ಅಂತೇಳಿ ಈ ವಾರ್ಡಿನ ನಿವಾಸಿ. ಈ ಒಂದು 100 ಹಾಸಿಗೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಂದರೆ ಹೆರಿಗೆ ಆಸ್ಪತ್ರೆ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ಒಂದು ಶಾಸಕರ ಆಗಿರ್ತಕ್ಕಂಥ ಅವಧಿಯಲ್ಲಿ ಇದು ಶಂಕುಸ್ಥಾಪನೆ ಆಗಿರ್ತೈತಿ. ಇವಾಗ ಈಗಿನ ಎಮ್ ಎಲ್ ಎ ಅವರಾಗಿರ್ತಕ್ಕಂಥ ದೊಡ್ಡಂಗೌಡ ಎಚ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇದು ಉದ್ಘಾಟನೆ ಆಗಿರ್ತೈತಿ. ಆದರೆ ಇದು ಉದ್ಘಾಟನೆ ಆಗಿದ್ದಷ್ಟೇ 5 ತಿಂಗಳಾದರೂ ಕೂಡ ಯಾವುದೇ ಸಿಬ್ಬಂದಿಯನ್ನು ಇಲ್ಲಿ ನೇಮಿಸಿರುವುದಿಲ್ಲ. ಆದರೆ ಕಾಲ್ಫರ್ಮ್ ಮಾಡಿದ್ದಾರೆ, ಬಟ್ ಅವ್ರು ಇವತ್ತಿನವರೆಗೂ ನೇಮಕಾತಿ ಮಾಡಿ ಇಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿರೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತಿನವರೆಗೂ ಹೆರಿಗೆ ಅಲ್ಲೇ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಆಸ್ಪತ್ರೆ ಕೂಡ ಚಿಕ್ಕದಿದೆ. ಹಾಗಾಗಿ ಅದು ತೊಂದರೆ ಆಗ್ತಾಯಿದೆ. ಆ ಆಸ್ಪತ್ರೆಗಿರ್ತಕ್ಕಂಥ ಈ ಸವಲತ್ತುಗಳನ್ನೆಲ್ಲ ಈ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡಿದಲ್ಲಿ ಎಲ್ಲ ಈಗಿನ ಈ ಭಾಗದ ಜನರಿಗೆ ಅನುಕೂಲ ಆಗ್ತೈತೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಏನದು ಯಾವಾಗ ಆಗುತ್ತೆ ಏನು ಅದನ್ನು ನಾವು ಉದ್ಘಾಟನೆ ಮಾಡಿಸಿಲ್ಲ. 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು ಅರೆಬರೆ ಆಗಿತ್ತು. ನಾನು ಅವತ್ತು ಕೂಡ ಹೇಳಿದೆ, ನನಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದು ಉದ್ಘಾಟನೆ ಮಾಡೋದು ಬೇಡ, ಯಾಕಂದ್ರೆ ಇನ್ನೂ ಎಂಡವರು ಕೂಡ ಮಾಡಿಲ್ಲ, ನಮಗವರು ಇದಾಗಿಲ್ಲ, ಬೇಡ ಅಂತಕ್ಕಂಥ ಮಾತನ್ನು ಹೇಳಿದೆ. ಸಿ ಎಮ್ ಅವ್ರು ಬಂದಾರ, ಹೆಚ್ಚಿಗೆ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಸಿ ಎಮ್ ಅವ್ರು ಬಂದೊತ್ತಿನಾಗ ಅದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ಲಿಫ್ಟನ್ನು ಕೂಡಿಸಿರಲಿಲ್ಲ, ಈಗ ಲಿಫ್ಟ್ ಕೂಡಿಸಿದ್ದಾರೆ. ಅದು ಇನ್ನೂ ಕ್ಲಿಯರೆನ್ಸ್ ಬರಬೇಕು, ಅದಕ್ಕೆ ಕ್ಲಿಯರೆನ್ಸ್ ಕೂಡ ಬಂದಿಲ್ಲ ಮತ್ತು ಸಿಬ್ಬಂದಿ ಕೂಡ ತುಂಬಿಲ್ಲ. ಕರೆದಿದ್ದೀವಿ, ಇನ್ನೂ ತುಂಬಿಲ್ಲ. ಹಾಗಾಗಿ ಇನ್ನೂ ಎಂಡವರು ಕೂಡ ಆಗಬೇಕಾಗಿದೆ. ಹಾಗಾಗಿ ವಿಳಂಬ ಆಗಿದೆ. ತರಾತುರಿಯಲ್ಲಿ ಸಿ ಎಮ್ ಅವ್ರು ಬರ್ತಾರೆ, ಒಂದೇ ಕಾರಣಕ್ಕೆ ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅವತ್ತು ಕೂಡ ನಾನು ಬೇಡ ಅಂತ ಹೇಳಿದ್ದೆ, ಆದರೆ ಅಧಿಕಾರ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವರು ಅವತ್ತು ಮಾಡ್ಕೊಂಡು ಹೋದರು. ಅದು ಸಂಪೂರ್ಣ ಆಗಿಲ್ಲ, ಇನ್ನೂ ಆಗಬೇಕು. ಈಗೆಲ್ಲ ಆಗಿದೆ. ಈಗ ನಾವು ಹೋದ ಸೆಪ್ಟೆಂಬರ್ದಾಗ ಮಾಡಬೇಕು ಅಂತಿತ್ತು ನಮ್ಮದು, ಬಟ್ ಆಗಿರಲಿಲ್ಲ. ಇನ್ನು ಈ ಒಂದು ಸೆಪ್ಟೆಂಬರ್ ಮುಗಿದು ಈಗ ಮತ್ತೆ 26ಕ್ಕೆ ಬಂದಿದ್ವಿ ನಾವು. ಅಷ್ಟೇ ಇನ್ನೊಂದು ತಿಂಗಳು ಕ್ಲಿಯರ್ ಆಗ್ಬೋದಲ್ಲ ಅಂತ ಅನಿಸುತ್ತೆ.